ಆಸ್ತಿಗಾಗಿಯೋ ಹಣಕ್ಕಾಗಿಯೋ ಕೊಲೆ ನಡೆದ್ರೆ ಅದೇನು ವಿಚಿತ್ರ ಅನ್ಸಲ್ಲ. ಆದ್ರೆ ಇಲ್ಲಿನ ಮಹಿಳೆ ಮೇರಿ ತನ್ನ ತಮ್ಮನನ್ನೇ ಸಾಯಿಸೋದಕ್ಕೆ ಬೇರೆಯದ್ದೇ ಕಾರಣವಿತ್ತು. ಇಲ್ಲಿ ವಿಶೇಷ ಅನ್ಸೋದು ಅಂದ್ರೆ ತಮ್ಮನನ್ನ ಸಾಯಿಸೋದಕ್ಕಾಗಿಯೇ ಆಕೆ 17 ವರ್ಷ ಕಾದಿದ್ದಾಳೆ ಅನ್ನೋದು. ಅಷ್ಟಕ್ಕೂ ಆಕೆಗೆ ಅಂಥ ಕೋಪವೇನಿತ್ತು ಅನ್ನೋದನ್ನ ಮುಂದೆ ಹೇಳ್ತೀವಿ ನೋಡಿ. ವಿಲಿಯಂ ಪೀಟರ್ ಮೂಲತಃ ಮರಿಯಣ್ಣ ಪಾಳ್ಯದ ನಿವಾಸಿ. ಅಂತೋಣಪ್ಪ ಅವರ 23 ಜನ ಮಕ್ಕಳಲ್ಲಿ ಕೊನೆಯವನೇ ಈ ವಿಲಿಯಮ್ಸ್. ಅಂತೋಣಪ್ಪರ ಪತ್ನಿ ತೆರೇಸಮ್ಮ 23 ಮಕ್ಕಳನ್ನ ಒಂದರ ಹಿಂದೆ ಒಂದರಂತೆ ಹೆತ್ತಳಾದ್ರೂ ಕೊನೆಗೆ ಉಳಿದದ್ದು 5 ಮಕ್ಕಳು. ಅವರಲ್ಲಿಬ್ರು ಗಂಡು ಮಕ್ಕಳು. ಹೃದಯರಾಜ್ ಹಿರಿ ಮಗ. ಇತ್ತ ಕಿರಿ ಮಗ ವಿಲಿಯಮ್ಸ್ ಕೀಬೋರ್ಡ್ ನುಡಿಸೋದನ್ನ ಕಲ್ತಿದ್ದ. ಆರ್ಕೆಸ್ಟ್ರಾ ಮತ್ತಿತರ ಸಂಗೀತ ಕಾರ್ಯಕ್ರಮಗಳಲ್ಲಿ ಕೀಬೋರ್ಡ್ ನುಡಿಸಿದ್ರೆ ದಿನಕ್ಕೆ 500 ರೂಪಾಯಿ ಸಿಗ್ತಾ ಇತ್ತು. ಅದರಲ್ಲಿಯೇ ಜೀವನ ಮಾಡ್ತಾ ಬಂದಿದ್ದ. ಯಾವ ದುರಭ್ಯಾಸವೂ ಇಲ್ಲದ ವಿಲಿಯಂ ಅಷ್ಟರಲ್ಲಿಯೇ ಸುಂದರ ಸಂಸಾರವೊಂದನ್ನ ಕಟ್ಕೊಂಡಿದ್ದ ಅನ್ನೋದು ಮೆಚ್ಚಬೇಕಾದ ಸಂಗತಿ. ಆದ್ರೆ ಈ ಸಂಸಾರದ ಪಾಲಿಗೆ ಇವತ್ತು ಶನಿಯಾಗಿ ಪರಿಣಮಿಸಿದವಳು ಅಂದ್ರೆ ಸಹೋದರಿ ಮೇರಿ. ಅದು ಸಿಸ್ಟರ್ ಈ ಥರ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ನಮಗೂ. ಅದು ವಿಷಯಕ್ಕೆ 17 ವರ್ಷ ಹಿಂದ್ಗಡೆ ಅದು. ತನ್ನ ತಂಗಿಯೇ ತನ್ನ ತಮ್ಮನನ್ನ ಕೊಲ್ಲಿಸಿಬಿಡ್ತಾಳೆ ಅಂತ ಯಾವ ಅಣ್ಣ ತಾನೇ ಊಹಿಸ್ತಾನೆ ಹೇಳಿ. ಅಂದ ಹಾಗೆ ಇಲ್ಲಿ ಮೇರಿಗೆ ಕೋಪ ಇದ್ದದ್ದು ಕೇವಲ ವಿಲಿಯಂ ಮೇಲಷ್ಟೇ ಅಲ್ಲ, ಬದಲಾಗಿ ಹಿರಿಯಣ್ಣ ಹೃದಯರಾಜ್ ಮೇಲೋ ಸಿಟ್ಟಿತ್ತು. ಆದ್ರೆ ಅಣ್ಣ ಹೇಗೋ ಸಹೋದರಿಯ ಸೇಡಿನಿಂದ ಬಚಾವಾಗಿದ್ದ. ತಮ್ಮ ಬಲಿಯಾಗಿ ಹೋಗಿದ್ದ. ಆ್ಯಕ್ಚುಲಿ ಪ್ರಕಾರ ಬಂದು ನನಗೆ ಮಾಡಬೇಕಾಗಿತ್ತು ಪ್ಲಾನ್ ಅಂತ ಅವರು. ಅವ್ನು ಸ್ಟಾರ್ಟಿಂಗ್ ಅದು ಹೇಳ್ದ, ಅಣ್ಣ ಫಸ್ಟು ಸರ್ ಅವರಿಗೆ ದೊಡ್ಡ ಮಾವಾಗೆ ಮಾಡಬೇಕಾಗಿತ್ತು, ಅವ್ರು ಸಿಕ್ಕಿಲ್ಲ ಅಂತೇಳಿ ಇವ್ರಿಗೆ ಮಾಡಿದ್ರು. ಅಷ್ಟಕ್ಕೂ ಆ ಹೆಂಗಸಿಗೆ ತನ್ನ ಸಹೋದರರ ಮೇಲೆಯೇ ಯಾಕಿಂತ ಕೋಪ ಅಂತ ಕೆದಕ್ತಾ ಹೋದ್ರೆ 17 ವರ್ಷಗಳ ಹಿಂದಿನ ಅವಾಂತರದ ಕತೆ ಬಿಚ್ಕೊಳ್ಳುತ್ತೆ. ಆವಾಗಿನ್ನೋ ಈ ಹುಡುಗ ಸಂತೋಷ್ ಎಳೆ ಬಾಲಕ. ಮೇರಿಯದ್ದೋ ತುಂಬು ಯೌವನದ ಕಾಲ. ಎಲ್ಲ ಸಹೋದರಿಯರನ್ನು ಹೃದಯರಾಜ್ ಒಳ್ಳೆ ರೀತಿಯಲ್ಲಿ ಮದುವೆ ಮಾಡಿಕೊಟ್ಟಿದ್ರು. ದುರಾದೃಷ್ಟಕ್ಕೆ ಮೇರಿಯ ಗಂಡ ಮಾತ್ರ ಹೆಚ್ಚು ಕಾಲ ಬದುಕಲಿಲ್ಲ. 3 ಮಕ್ಕಳನ್ನ ಮೇರಿಯ ಮಡಿಲಿಗೆ ಹಾಕಿ ಅಕಾಲಿಕ ಮರಣಕ್ಕೀಡಾಗಿದ್ದ. ಸಂತೋಷ್ ಕುಮಾರ್ ಇದಾನಲ್ಲ, ಅವನಿಗೆ ಇವಾಗ 24 ವರ್ಷ ಇರ್ಬೋದು. 24 ವರ್ಷ. ಇದು ಅವನು 7 ವರ್ಷ ಹುಡುಗ ಆಗಿರೋವಾಗ ಇಲ್ಲಿ ಇದು ಈ ಮನೆ ತೋರಿಸ್ನಲ್ಲ, ಅದೇ ಮನೇಲಿ ಗಂಡ ಅಲ್ಲಿ ಹೆಣ್ಣೂರ ಹತ್ರನೇ ಕೊಟ್ಟಿದ್ದು. ಪಕ್ಕದಲ್ಲಿ ಚೇಳಿಕೆರೆ ಅಂತ ಬರುತ್ತೆ. ಗಂಡ ಕುಡಿತಾನೆ ಡೈಲಿ ಗಲಾಟೆ ಅಂತೇಳಿ ಇಲ್ಲಿ ತಗೊಂಡು ನಾವೇ ಬಂದು ತೀರಿಸ್ಕೊಂಡು, ಇಲ್ಲಾದ್ರೆ ಇದ್ರೆ ಸ್ವಲ್ಪ ಭಯ ಇದ್ದು ಇರ್ತಾರೆ ಅಂತೇಳಿ. ಏನಿದ್ರು ಅವರು ಈ ಕುಡಿಯೋರ್ದು ಮಾಮೂಲಿನೇ. ಏನು ಅಷ್ಟು ಇಷ್ಟು ನೋಡ್ಕೊಂಡು ಹಂಗೆ ಇದ್ವಿ. ಕಡೆಗೆ ಅವರು ತೀರ್ಕೊಂಡ್ಬಿಟ್ರು ಡ್ರಿಂಕ್ಸ್ ಜಾಸ್ತಿಯಾಗಿ. ಇವ್ರದ್ದು ಸ್ವಲ್ಪ ನಮ್ಮ ತಂಗಿದ ಈ ಅನೈತಿಕ ಚಟುವಟಿಕೆ ಸ್ವಲ್ಪ ಅದು ನಮ್ಮ ಕಣ್ಣು ಕಾಣಿಸ್ತು. ಅಲ್ಲಿಗೂ ನಮ್ಮ ಮನೆಯವರೆಲ್ಲ ಕೂತ್ಕೊಂಡು ಮಾತಾಡಿ ಬುದ್ಧಿ ಹೇಳಿದ್ವಿ. ಹೆಣ್ಣೂರು ಸಮೀಪದ ಚಳ್ಳಕೇರಿ ನಿವಾಸಿ ಅಲ್ಬೋನ್ಸ್ ಮೇರಿ ಗಂಡ. ಆತ ತೀರಿಕೊಂಡ ನಂತರ ಗಂಡನಿಲ್ಲದ ಬಾಳೋದು ಸ್ಟೆನಿಲ್ಲಾಸ್ ಮೇರಿಗೆ ಕಷ್ಟವಾಗಿತ್ತು. ಈಕೆಯ ಕಷ್ಟ ನೋಡಿ ಹಿರಿಯಣ್ಣ ಹೃದಯರಾಜ್ ಹೃದಯ ಕರಗಿತ್ತು. ಹೀಗಾಗಿ ತಂಗಿಯನ್ನ ಕರೆತಂದು ತನ್ನದೇ ಮನೆಯಲ್ಲಿಟ್ಕೊಂಡ. ಆಕೆಯ ಮಕ್ಕಳನ್ನು ತಾನೇ ಸಾಕತೊಡಗಿದ್ದ. ಅಷ್ಟಕ್ಕೆ ಮೇರಿ ತೆಪ್ಪಗಿದ್ದಿದ್ರೆ ಈ ಕತೆ ಇಷ್ಟು ದೂರ ಬರ್ತಾ ಇರಲಿಲ್ಲ. ಆದ್ರೆ ಮೇರಿಯ ತಾರುಣ್ಯ ಆಕೆಯನ್ನ ಸುಮ್ನಿರೋಕೆ ಬಿಡ್ಲಿಲ್ಲ. ಬದಲಾಗಿ ಆದರಕ್ಕೆ ಇಳಿದ್ಲು. ಇದನ್ನ ಮೇರಿಯ ಸಹೋದರರಿಗೆ ಸಹಿಸೋಕಾಗ್ಲಿಲ್ಲ. ನಿತ್ಯಲ್ಲಿ ನಿನಗೇನು ಬೇಕು ಅನುಕೂಲ ಮಾಡ್ಕೊಡ್ತೀವಿ, ಇರೋಂಗಿದ್ರೆ ನಮ್ಮ ಎದುರುಗಡೆ ಸರಿಯಾಗಿರು. ಇದೆಲ್ಲ ಚೆನ್ನಾಗಿರಲ್ಲ, ನಮಗೆಲ್ಲ ಮರ್ಯಾದಿಲ್ಲ. ನಮ್ಮ ಮಕ್ಕಳಿದ್ದಾರೆ, ಮದುವೆ ಆಗೋರಿದ್ದಾರೆ. ಇಲ್ಲ ನಿನಗೆ ಅದೇ ಥರ ಮಾಡ್ಬೇಕಂತ ಇಷ್ಟ ಇದ್ರೆ ನೀನು ದೂರ ಎಲ್ಲನೂ ಹೋಗ್ಬಿಡು, ನಮ್ಮ ಕಣ್ಮರೆಗೆ ಏನಾದರೂ ಮಾಡ್ಕೊ. ಇಲ್ಲ ಅಣ್ಣ ಸರಿ ಇನ್ಮೇಲೆ ಹಿಂಗೆಲ್ಲ ಮಾಡಲ್ಲ, ನಮ್ಮ ತಾಯಿನೂ ಇವಾಗ ಇದ್ದಾರೆ, ನಮ್ಮ ತಾಯಿ ಹೆಣ್ಮಕ್ಳಿದ್ದಾರೆ, ಇನ್ಮೇಲೆ ಮಾಡಲ್ಲ ಅಂತೇಳಿ ಪುನಃ 8 ದಿವ್ಸಕ್ಕೆ ಅದೇ ಕೆಲಸ. ಕಣ್ಣಲ್ಲಿ ನೋಡಿದ್ವಿ. ಅವ್ರು ಇನ್ನಿಬ್ಬರು ದೊಡ್ಡ ಮಕ್ಕಳು ನಮ್ಮ ಹತ್ರ ಉಳ್ಕೊಂಡ್ರು. ಯಾವಾಗ ಇಲ್ಲಿ ಗಲಾಟೆ ಆಗಿ
ಕಡೆಯಾಗ ಇಲ್ಲಿ ಸಿಕ್ಕಾಕೊಂಡ್ರಲ್ಲ ತಿರುಗಿ ಪುನಃ ಅವತ್ತು ಹೊಡೆದು ಬಿಟ್ವಿ ನಾನು ನಮ್ಮ ತಮ್ಮ. ತಂಗಿಯ ಆ ತಕದಿಮಿ ತಾವಗಳನ್ನ ಸಹೋದರರಿಂದ ನೋಡಿಕೊಂಡಿರಲಾಗ್ಲಿಲ್ಲ. ಹೀಗಾಗಿ ಆಕೆಯನ್ನ ಹೊಡೆದು ಬಡ್ದು ಬುದ್ಧಿ ಕಲಿಸೋಕೆ ಮುಂದಾಗಿದ್ದಾರೆ. ಆದ್ರೆ ಆ ಹಠಮಾರಿ ಹೆಣ್ಣು ತಿರುಗಿ ಬಿದ್ದಿದ್ಲು. ಏನೋ ಬುದ್ಧಿ ಬರ್ಲಿ ಅಂತ ಸಹೋದರರಾಕೆಗೆ ಒಂದ್ ಏಟು ಹೊಡೆದ್ರೆ ಆಕೆ ಸೀದಾ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟುಬಿಟ್ಲು. ಆವತ್ತಿನಿಂದಲೇ ಉರಿಯೋದಕ್ಕೆ ಶುರುವಾದದ್ದು ಮೇರಿಯ ಪ್ರತೀಕಾರದ ಬೆಂಕಿ. ನಾವೇನು ಮಾಡಿದ್ವಿ, ನಾವು ಕೋಪಕ್ಕೆ ಇಷ್ಟೆಲ್ಲ ಹೇಳಿದ್ ಪುನಃ ಹಿಂಗೆ ಮಾಡಿದ್ರು ಅಂತೇಳಿ ಇಬ್ಬರಿಗೂ ಹೊಡೆದ್ವಿ. ನಾನು ನಮ್ಮ ತಂಗಿಗೆ ಹೊಡೆದೆ, ನಮ್ಮ ತಮ್ಮನು ಅವ್ರಿಗೆ ಇಬ್ಬರಿಗೂ ಸೇರಿ ಹೊಡೆದ್ವಿ. ಅದು ಕಂಪ್ಲೇಂಟ್ ಆಗೋಯ್ತು, ಕಂಪ್ಲೇಂಟ್ ಆಗಿ ಕೇಸು ಆಗೋಗಿತ್ತು. ಅಂದ ಹಾಗೆ ಆ ಗಲಾಟೆಯ ನಂತರ ಮೇರಿ ಉಟ್ಟ ಬಟ್ಟೆಯಲ್ಲಿಯೇ ಮನೆ ಬಿಟ್ಟು ಹೋಗಿದ್ಲು. ಚಳ್ಳಕೇರಿಯಲ್ಲಿ ಬೇರೆ ಮನೆ ಮಾಡಿಕೊಂಡು ತನ್ನ ಕಿರಿ ಮಗ ಸಂತೋಷ್ ಜೊತೆ ಒಂಟಿ ಜೀವನ ಸಾಗಿಸ್ತಾ ಇದ್ಲು. ಅಂದ ಹಾಗೆ ಆಕೆಯ 3 ಮಕ್ಕಳಲ್ಲಿ ಇಬ್ಬರನ್ನ ಹೃದಯರಾಜ್ ತಾನೇ ಬೆಳೆಸಿದ್ದ. ಉಳಿದಂತೆ ಸಂತೋಷ್ ಕುಮಾರ್ ಮಾತ್ರ ತಾಯಿಯನ್ನ ಬಿಟ್ಟಿರ್ಲಿಲ್ಲ. ಅಲ್ಲಿಂದಾಚೆಗೆ ಆ ತಾಯಿ ಮಗ ಏನಾದ್ರೋ ಏನ ಕಥೆನೋ ಯಾರೊಬ್ರೋ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಆದ್ರೆ ಆಕೆ ಮತ್ತೆ ಸಹೋದರರ ಸಂಪರ್ಕಕ್ಕೆ ಬಂದದ್ದು ಆಕೆಯ ಹಿರಿ ಮಗನ ಮದುವೆ ಸಂದರ್ಭದಲ್ಲಿ. ಕಾಣ್ತಿರ್ಲಿಲ್ಲ. ಯಾವಾಗ ಈ ದೊಡ್ಡ ಮಗನ ಮದ್ವೆ ಆಯ್ತಲ್ಲ, ಆವಾಗ ಏನ್ ಮಾಡಿದ್ರು ನಮ್ಮ ಈ ಹೆಣ್ಣು ಮಕ್ಕಳು ತಾಯಿ ಇದ್ಕೊಂಡು ಯಾಕೋ ಹಿಂಗೆ ಹಂಗೆ ಏನೋ ಅವಾಗ ತಪ್ಪು ಮಾಡಿಬಿಟ್ಲು. ತಾಯಿ ಇದ್ದಾರೆ ಕರೆಸಿ ಹೆಂಗ ಒಂದು ಸಮಾಧಾನ ಮಾಡಿ ಅಂತೇಳಿ ಎಂಟ್ರಿ ಆದರು. ಆಗ ಅಲ್ಗೂ ದೊಡ್ಡ ಮಗ ಬೇಡ, ಅವ್ರು ಬರೋದೇ ಬೇಕಾಗಿಲ್ಲ, ಇಲ್ಲಿ ಅವ್ರು ಬರೋದೇ ಬೇಡ, ಬಂದರೆ ನನ್ನ ಮದುವೆನೂ ಬೇಡ, ಕ್ಯಾನ್ಸಲ್ ಮಾಡಿಬಿಡ್ತೀನಿ ಅಂತ ಅಂದ. ಆಮೇಲೆ ಎಲ್ಲರೂ ಸೇರ್ಕೊಂಡು ಸಮಾಧಾನ ಮಾಡಿದ್ದಾರೆ, ಕರ್ಸ್ಕೊಂಡಿದ್ದಾರೆ. ಆವಾಗಿಂದ ಬರೋದು ಹೋಗೋದು ಸ್ವಲ್ಪ ಟಚ್ ಆಯ್ತು. ತಾನೇ ಬೆಳೆಸಿದ್ದ ಮೇರಿಯ ಹಿರಿ ಮಗನ ಮದುವೆ ಇತ್ತೀಚೆಗೆ ನಡೆದಿತ್ತು. ತಾಯಿ ಅನ್ನೋ ಕಾರಣಕ್ಕಾಗಿ ಆವಾಗ ಮೇರಿಯನ್ನ ಹುಡುಕಿಸಿ ಕರೆದೋ ಸೇರಿಸಲಾಗಿತ್ತು. ಆದ್ರೆ ಆವತ್ತೋ ಮದುವೆ ನೆಪದಲ್ಲಿ ಬಂದೋ ಸಹೋದರರನ್ನ ಸೇರ್ಕೊಂಡ ಹೆಣ್ಣು ಒಂದನ್ನಂತೋ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ಲು. ತನಗಾದ ಅವಮಾನಕ್ಕೆ ಸೇಡು ತೀರ್ಸ್ಕೊಳ್ದೆ ಹೋದ್ರೆ ತನ್ನ ಹೆಸರು ಮೇರಿಯೇ ಅಲ್ಲ ಅನ್ನೋದು. ಅಷ್ಟಲ್ಲದೆ ತನ್ನ ಅಣ್ಣ ತಮ್ಮಂದಿರೋ ತನಗೆ ಮಾಡಿದ ಅನ್ಯಾಯವನ್ನ ಆಕೆ ಅನುದಿನವೋ ನೆನೆಸಿಕೊಳ್ತಾ ಇದ್ಲು. ಆ ಹಗೆತನವನ್ನ ತಾನೇ ತನ್ನ ಮಗನಲ್ಲಿ ತುಂಬಿಸಿ ಬೆಳೆಸಿದ್ಲು. ಈವಾಗ ಮಗ ಬೆಳೆದು ನಿಂತಿದ್ದ. ಮೇಲ್ನೋಟಕ್ಕೆ ನಗು ನಗುತ್ತಲೇ ಬಂದು ಸೇರ್ಕೊಂಡ ಮೇರಿ ಮತ್ತಾಕೆಯ ಮಗ ತಕ್ಕ ಸಮಯಕ್ಕಾಗಿ ಕಾದಿದ್ದಾರೆ. ಮೊದಲು ತಮ್ಮ ವಿಲಿಯಮ್ಸ್ನನ್ನ ಮುಗಿಸೋಕೆ ಪ್ಲಾನ್ ಮಾಡಿಕೊಂಡ ತಾಯಿ ಮಗ ಆತನಿಗೆ ಹತ್ತಿರವಾಗಿದ್ದಾರೆ. ಮನೆಗೆ ಬರೋದು ಹೋಗೋದು ಬೆರೆಯೋದು ಹೆಚ್ಚಾಗಿದೆ. ಅದೇ ನೆಪದಲ್ಲಿ ಮಾರ್ಚ್ 9ರಂದು ಕೊಲೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಆವತ್ತು ಸಂತೋಷ್ ಕುಮಾರ್ ತನ್ನ ಗೆಳೆಯರನ್ನ ಒಟ್ಟು ಮಾಡಿಕೊಂಡು ವಿಲಿಯಮ್ಸ್ನ ಕರೆಸ್ಕೊಂಡಿದ್ದ. ತನ್ನ ಮನೆಗೆ ಕರ್ಕೊಂಡು ಹೋಗಿ ಆತನಿಗೆ ಗಂಟ ಮಟ್ಟ ಕೊಡಿಸಿದ್ದ. ಬಳಿಕ ಅಲ್ಲೇ ಆತನ ಕತೆ ಮುಗಿಸಿಬಿಟ್ಟಿದ್ದ. ಹೆಂಗೊಡ್ದೆ ನಮ್ಮ ತಾಯಿಗೆ ಅವತ್ತು ಹೆಂಗೊಡ್ದೆ? ನಾನು ಇಷ್ಟು ಚಿಕ್ಕ ಹುಡುಗ, ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ಅಂತ ಹೇಳಿ ಹೊಡೆದಿದ್ದೀನಿ. ಫುಲ್ ಕುಡಿಸಿದ್ರಲ್ಲ, ಬಿದ್ದೋಗಿದ್ದಾರೆ ಪಾಪ. ಅಲ್ಲಿಗೂ ಕೇಳ್ಕೊಂಡಿದ್ದಾನಂತೆ, ಬೇಡ ಈಗ ಆಯಿತು, ನಾನು ಇನ್ಮೇಲೆ ಏನು ಮಾಡಲ್ಲ ಹೇಳಲ್ಲ ಅಂತ ಏನೋ ಟ್ರೈ ಮಾಡಿದ್ದಾನೆ, ಬಿಟ್ಟಿಲ್ಲ. ಇವರು ತಕ್ಷಣ ಹಾಕ್ಬಿಟ್ಟಿದ್ದಾರೆ. ಅಂದ ಹಾಗೆ ಕೊಲೆ ನಡೆದ ಬಳಿಕ ಸಂತೋಷನ ಸ್ನೇಹಿತ ಸೀಜಾನ್ ಫಿಲಿಪ್ ಕಾರ್ನಲ್ಲಿ ಹೆಣವನ್ನ ಹಾಕೊಂಡಿದ್ದಾರೆ. ಸೀದಾ ಆವಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಬೈಯಪ್ಪನಹಳ್ಳಿ ಕೆರೆ ಸಮೀಪ ತಂದಿದ್ದಾರೆ. ಅಲ್ಲಿಯೋ ಹಂತಕರು ಆತ ಬದುಕಲೇಬಾರದು ಅಂತ ಡೆಡ್ ಬಾಡಿಯ ಕುತ್ತಿಗೆ ಕುಯ್ದಿದ್ದಾರೆ. ಬಳಿಕ ಶವದ ಮೇಲೆ ಟೈರ್ ಇಟ್ಟು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಆ ಮೂಲಕ ತಾಯಿಯ ಸೇಡಿನ ಶಪಥವನ್ನ ಆ ಕುಮಾರ ಕಂಠೀರವ ನೆರವೇರಿಸಿದ್ದ. ತಾನ ಮಾಡಿದ ಮಹತ್ ಕಾರ್ಯವನ್ನ ತಾಯಿಗೂ ಹೋಗಿ ತಿಳಿಸಿದ್ದ. ಅದಕ್ಕಾಕೆ ಏನಂದ್ಲೋ ಕೇಳಿ. ಅವ್ರು ಹೇಳ್ತಾಳೆ, ಕರ್ಕೊಂಡು ಹೋಗುವಾಗ ಏನೋ ಬಾಡಿನ ಸಾಯಿಸ್ಬಿಟ್ಟಿದ್ದಾರೆ, ಸ್ವಂತ ತಮ್ಮನ್ನೇ ಸಾಯಿಸಿದಾಳೆ, ಅಕ್ಕ ಮಕ್ಕಳ ಸೇರಿಕೊಂಡು ಬಾಡಿನ ಇದಕ್ಕಾಗಿ ಸುಟ್ಟಾಕ್ಬಿಡೋಗಿ ಅಂತ ಹೇಳಿ ಕಳಿಸುವಾಗ ಅವಳೊಂದು ಮಾತು ಹೇಳ್ತಾಳೆ, ಇನ್ಮೇಲೆ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ಈಗ ನಾನು 17 ವರ್ಷದಿಂದ ನಂಗೆ ನಿದ್ದೆ ಬಂದಿರಲಿಲ್ಲ, ಇನ್ಮೇಲೆ ನಾನು ಆರಾಮಾಗಿ ನಿದ್ದೆ ಮಾಡ್ತೀನಿ ಅಂತ ಅವಳು ಉದ್ಗರಿಸ್ತಾಳೆ. ಮಗ ದಾರಿ ತಪ್ತಾನೆ ಅಂದ್ರೆ
ಬೈದು ಬುದ್ಧಿ ಹೇಳೋದು ತಾಯಿಯ ಧರ್ಮ. ಆದ್ರೆ ತಾನೇ ಹಾದಿ ಬಿಟ್ಟ ಹೆಂಗಸು ಮಗನಿಗೆ ಅದ್ಯಾವ ಪರಿಯ ಬುದ್ಧಿ ಹೇಳ್ತಾಳೆ ಹೇಳಿ? ಆಕೆ ಮಗನಿಗೆ ಕಲಿಸಿದ್ದೆಲ್ಲ ತನ್ನೊಳಗಿನ ಕೆಟ್ಟ ಬುದ್ಧಿಯನ್ನ. ಹೀಗಾಗಿಯೇ ಇವತ್ತಾತ ಜೈಲು ಪಾಲಾಗಿದ್ದಾನೆ. ಸಾಲದ್ದಕ್ಕೆ ತಾನು ಜೈಲ್ ಕಾಣೋ ದಿನ ತಂದುಕೊಂಡಿದ್ದಾಳೆ. ಆದ್ರೆ ಈತ ಮರೆತೇ ಹೋಗಿದ್ದ ಸೇಡಿನಲ್ಲಿ ವಿಲಿಯಮ್ಸ್ ನನ್ನ ಕಳೆದುಕೊಂಡ ಕುಟುಂಬದ ಕಥೆಯೇನೋ. ಅವಾಗೆಲ್ಲ ಚೆನ್ನಾಗೇ ಇದ್ರು ಸರ್. ನನ್ಗೇನ್ ಗೊತ್ತಿತ್ತು ಅವತ್ತಿಂಗ್ ಮಾಡೋ ಬುಧವಾರ ಯಾವಾಗ 6ನೇ ತಾರೀಕು ಫಂಕ್ಷನ್ ಇತ್ತು ಚೈಲ್ಡ್ ಕರಿಯಲ್ಲಿ ಎಲ್ಲ ಬಂದಿದ್ರು, ಎಲ್ಲ ಜೊತೆ ಎಲ್ಲ ಮಾತಾಡಿದ್ರು, ಎಲ್ಲ ಕುತ್ಕೊಂಡಿಂಗೆ ಇದ್ರು ಸರ್. ನಾನು ಏನಂತ ಡೌಟ್ ಇಲ್ಲಿ. ಇದು ಇವತ್ತಿನ ವಾರಂಟ್. ಇನ್ನಷ್ಟು ಅಪರಾಧ ಸುದ್ದಿಯೊಂದಿಗೆ ನಾಳೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಿ ಅಲರ್ಟ್.